ಇಲ್ಲ ಐತಲ್ಲ. ಅರೆ ಎಲ್ಲೋಯ್ತಪ್ಪ ಬ್ಯಾಗು ಬ್ಯಾಗು ಬ್ಯಾಗು. ಏಯ್ ನಾನು ಹೇಳಿದೆ ತಾನೆ ನಾನು ಸ್ವಲ್ಪ ದಡ್ಡ, ನಾನು ತುಂಬ ಚಿಕ್ಕೋನು ಅಂತ. ಅಯ್ಯೋ, ಯಾರಾದರೂ ಬುದ್ಧಿ ಇರೋರ ಹತ್ರ ಹೋಗೋದು ಬಿಟ್ಟು ಈ ದಡ್ಡನ ಗೋಳಿಕೋತಾ ಇದೆಯಲ್ಲ, ನಿನಗೇನು ಸಿಗುತ್ತೆ ನೋಡು. ನನ್ನ ಬ್ಯಾಗ್ ಕೊಟ್ಬಿಡು, ನಾನು ಕೇಳಿಸ್ಬೇಡ. ನಾನು ನಿನಗೇನು ಮಾಡೋದಿಲ್ಲಪ್ಪ, ನೀನು ನನಗೇನು ಮಾಡಬಾರ್ದು. ಅದೇ ನನ್ನ ಹಾರ್ಟ್ ವೀಕು, ನೀನು ಎದುರಿಸ್ಬಿಟ್ರೆ ನನ್ನ ಜೀವ ಹೋಗುತ್ತಷ್ಟೇ. ಯಾರೋ ನನ್ನ ಹಿಂದೆ ಬಂದು ನಿಂತಿರೋ ಫೀಲ್ ಆಗ್ತಿದೆ. ಯಾರದು ಯಾರದು? ನಾನ್ ನಿಮ್ಮ ಹೆಂಡತಿ ವೇದ. ಏನು ಇಷ್ಟು ವರ್ಷ ಚೆನ್ನಾಗಿ ಕಾಣಿಸ್ತಿದ್ ನಾನು ಇವತ್ ನಿಮ್ ಕಣ್ಣಿಗೆ ಮೋಹಿನಿ ತರ ಕಾಣಿಸ್ತಿದ್ದೀನಾ? ಏನ್ರಿ ಆಯ್ತು? ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದ, ಎಲ್ಲಿ ಹೋಯ್ತು? ಇದೇ ಜಾಗದಲ್ಲಿ ಇಟ್ಟಿದ್ದೀವಿ ಇದ್ದವ್ರೆ. ಅರ್ಧ ಬಟ್ಟೆ ಬೇರೆ ತುಂಬಿದೆ, ಅದು ಇಕ್ಕಿದಂಗೆ. ಅಷ್ಟೇನಾ? ಬೇರೆ ಬ್ಯಾಗ್ ತಗೊಳ್ರಿ. ಬಟ್ಟೆ ತಮಾಷೆ ಸಾಕು, ಬೇಗ ಪ್ಯಾಕ್ ಮಾಡಿ, ಹೊರಡ್ಬೇಕು. ನಾನು ಹೇಳ್ತೀನಿ, ನಾನು ನಂಬಲ್ಲ. ಇದು ಬೇರೆಯವ್ರು ಯಾಕಪ್ಪ ನಂಬ್ತಾರೆ? ಅಯ್ಯೋ ಅಳಿಯಿದ್ರೆ ಆ ಮನೆಗೆ ಹೋಗ್ತಿದ್ದ ಹಾಗೆ ಪೂಜೆ ಆಗ್ಬೇಕು, ರಾಯರ ವಿಗ್ರಹ ಪ್ರತಿಷ್ಠಾಪನೆ ಆಗ್ಬೇಕು. ಗುರುಗಳಿದ್ದಿದ್ರೆ ಅವ್ರನ್ನ ಕರೆಸ್ಬೋದಾಗಿತ್ತು. ಆದ್ರೆ ಏನ್ ಮಾಡೋದು, ಈ ಮನೆ ಖಾಲಿ ಮಾಡ್ತಿರೋ ವಿಷಯನ ನಾವು ಅವ್ರಿಗೆ ತಿಳಿಸೋಕ್ಕಾಗ್ತಿಲ್ಲ. ಯಾವುದಕ್ಕೂ ಒಬ್ಬ ಒಳ್ಳೆ ಪುರೋಹಿತರಿಗೆ ತಿಳಿಸ್ಬಿಡಿ. ಈ ಮನೇಲಿ ನಡೆದ ಹಾಗೆ ಆ ಮನೆಯಲ್ಲಿ ಯಾವ ಕೆಟ್ಟ ಘಟನೆಗಳು ನಡೀಬಾರ್ದು, ಹಾಗೆ ನಮ್ಮ ಮನೆ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳಬಾರ್ದು. ಮಾವ, ನಾನು ಆಗ್ಲೇ ಒಬ್ರು ಪುರೋಹಿತರಿಗೆ ಹೇಳಿದ್ದೀನಿ. ಅವರು ನಾವು ಹೋಗೋದಕ್ಕೆ ಮುಂಚೆನೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅವ್ರ ಸಹಾಯಕ್ಕೆ ನಮ್ಮ ಆಳುಗಳಿದ್ದಾರೆ. ಅದೇನೋ ಕೃಪಾಕರ್, ನನಗೊಂಥರ ಸಂಕಟ ಶುರುವಾಗ್ತಿದೆ. ಅದೇನು ಅಂತ ಗೊತ್ತಾಗ್ತಿಲ್ಲ, ಅದು ಯಾಕೆ ಈ ಥರ ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಅದು ಇಷ್ಟು ವರ್ಷ ಬಾಳಿ ಬದುಕಿದ ಮನೆನ ಬಿಟ್ಟು ಹೋಗ್ತಿದ್ದೀವಲ್ಲ, ಅದಕ್ಕೆ ಹಾಗನ್ನಿಸ್ತಾ ಇರ್ಬೇಕು ಮಾವ. ಅದೇನೋ ಸತ್ಯ ಕೃಪಾಕರ್, ನನಗೆ ಅದಕ್ಕಿಂತ ಬೇಜಾರಾಗ್ತಿರೋದು ಆ ದುಷ್ಟಶಕ್ತಿ ವಿಚಾರ. ಏನೋಪ್ಪ, ಸೌಖ್ಯವಾಗಿ ಈ ಮನೆಯಿಂದ ಹೊರಟು ಯಾವುದು ತೊಂದರೆ ಆಗದೆ ಆ ಮನೆ ಸೇರ್ಕೊಂಡ್ರೆ ನನಗಷ್ಟೇ ಸಾಕು. ಅದು ಹೇಗೆ ಸಾಧ್ಯ ಆಗುತ್ತೆ ಬಿಡಿ ಮಾವ. ಇಲ್ಲಿಂದ ಹೋಗೋದಕ್ಕೆ ಹಿರು ಒಪ್ಪಬೇಕಲ್ವಾ? ರಾಣಿ, ರಾಣಿ ಆಯ್ತಾ? ರಾಣಿ, ಏನ ರಾಣಿ ಇದು? ಎಲ್ಲರೂ ಹೊರಡೋಕೆ ರೆಡಿ ಆಗ್ತಿದ್ದಾರೆ, ನೀನ್ ನೋಡಿದ್ರೆ ಆರಾಮಾಗಿ ಕೂತಿದ್ಯಾ? ನನಗೆ ಈ ಮನೆ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ. ಏಯ್, ಹಾಡಿದ್ದೆ ಹಾಡ್ದ ಕಿಸ್ಬಾಯ್ ದಾಸ್ ಅಂತ ಪದೇ ಪದೇ ಅದನ್ನೇ ಊದ್ಕೊಂಡು ಕೂತ್ಕೊಳಕ್ಕಾಗಲ್ಲ ನನ್ನ ಕೈಲಿ. ಮನೆಯವರೆಲ್ಲರದು ಒಂದ್ ದಿಕ್ಕಾದ್ರೆ ನಿಂದೇ ಒಂದ್ ದಿಕ್ಕಲ್ಲೇ. ನೀವು ಹೋಗ್ತಾ ಇರೋ ದಿಕ್ ಸರಿ ಇದ್ದಿದ್ರೆ ನಾನೇ ನಿಮ್ ಜೊತೆ ಬರ್ತಾ ಇದ್ದೆ. ಆ ದಿಕ್ಕಿನ ಬಗ್ಗೆ ನನಗೆ ಭರವಸೆನೇ ಇಲ್ಲ ರೀ. ಓ, ಹಾಗಾದ್ರೆ ನೀನೊಬ್ಳೆ ಬುದ್ಧಿವಂತೆ ಕಣೆ. ಉಳಿದವರೆಲ್ಲ ಏನ್ ದಡ್ರ ಸಂಘ ಕಟ್ಕೊಂಡಿದೀವಿ ಅಂತ ಅನ್ಕೊಂಡಿದ್ಯಾ? ಅದು ನಿಜಾನೇ. ಆ ದಡ್ರ ಸಂಘಕ್ಕೆ ದೊಡ್ಡವರಾದ ನೀವೇ ಮುಂದಾಳತ್ವ ವಹಿಸ್ತಾ ಇದ್ದೀರಲ್ಲ, ವಹಿಸಿ ಅವ್ರನ್ನೆಲ್ಲ ಕರ್ಕೊಂಡು ಅದೆಲ್ಲಿಗೆ ಸೇರಿಸ್ತಿರೋ ನಾನು ನೋಡ್ತೀನಿ.
ಈ ಮನೆಗೆ ನನ್ನ ಅಣ್ಣನ್ ಬಿಟ್ರೆ ನಾನೇ ಹಿರಿಯ ಕಣೆ. ನನಗೆ ಚೆನ್ನಾಗಿ ಗೊತ್ತು ನನ್ನ ಕುಟುಂಬನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಎಲ್ಲಿಗೆ ಮುಟ್ಟಿಸ್ಬೇಕು ಅನ್ನೋದು. ನಿನ್ನಿಂದ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಣ್ಣ ಇಲ್ಲ ಅಂತ ಈ ಮನೇಲಿ ದೊಡ್ಡ ಮನುಷ್ಯರ ತರ ಪೋಸ್ ಕೊಟ್ಕೊಂಡು ಶೋಕಿ ಮಾಡ್ಕೊಂಡು ಹಿರಿತಲೆ ತರ ತಿರುಗ್ತಾ ಇರೋದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್, ಶೋಕಿ ಗೀಕಿಂತ ಬಾಯಿಗೆ ಬಂದಾಗ ಮಾತಾಡ್ತೀಯ? ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಸುತ್ತಮುತ್ತ ಇರೋದೆಲ್ಲ ತಮ್ದಲ್ದೆ ಇದ್ರು ಹಿರಿಯ ಅಂತ ಹೇಳ್ಕೊತಿರಲ್ಲ, ಅದನ್ನ ಶೋಕಿ ಅಂದೆ ಇನ್ನೇನ್ರಿ ಅಂತಾರೆ. ನಿಮ್ ಯೋಗ್ಯತೆಗೆ ಒಂದಿಷ್ಟಾಗ್ಲ ಭೂಮಿ ಬರ್ಸ್ಕೊಳಕ್ ಆಗ್ಲಿಲ್ಲ, ಹಿರಿಯ ಅಂತೆ ಹಿರಿಯ. ಏ ರಾಣಿ, ಹೋಗ್ಬೇಕಾದ್ರೆ ಎಲ್ಲ ನಿನ್ನ ಎದೆ ಮೇಲೆ ಹಾಕೊಂಡು ಹೋಗ್ತೇನೆ. ಒಂದಲ್ಲ ಒಂದಿನ ಇರೋದನ್ನೆಲ್ಲ ಬಿಟ್ಟು ಹೋಗ್ಲೇಬೇಕು. ಆ ಕನಿಷ್ಠ ಜ್ಞಾನ ನಿನ್ಗಿದ್ದಿದ್ರೆ ಹೀಗೆಲ್ಲ ಮಾತಾಡ್ತಾ ಇರಲಿಲ್ಲ. ಸಾಯ್ಬೇಕಾದ್ರೆ ಯಾರು ಏನು ಹೊತ್ಕೊಂಡು ಹೋಗಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಬದುಕಿರ್ಬೇಕಾದ್ರೆ ಇದು ನಮ್ದು ಅಂತ ಎದೆ ತಟ್ಟು ಹೇಳ್ಕೊಳ್ಳೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ವಲ್ಲ ಅಂತ ನನಗೆ ಜಿಗುಪ್ಸೆ ಆಗ್ತಿದೆ. ಆಯ್ತು ಕಣೆ, ಆಯ್ತು. ಇಷ್ಟು ದೊಡ್ಡ ಮನೆ, ಎಸ್ಟೇಟು, ಆಸ್ತಿ ಎಲ್ಲ ನಿನಗೋಸ್ಕರನೇ ಮಾಡಿರೋದು. ಅದನ್ನೆಲ್ಲ ನೀನೇ ಇಟ್ಕೊಂಡು ಸುಖವಾಗಿರು, ಎಂಜಾಯ್ ಮಾಡು. ಹಾಗೂ ನಮ್ಮೆಲ್ಲರ ಜೊತೆ ಬರೋಕ್ ನೀನು ಇಷ್ಟ ಇಲ್ಲ ಅಲ್ಲ? ನೋಡ್ತೀನಿ. ಆಸ್ತಿ, ಹಣ, ಒಡವೆ ಅನ್ಕೊಂಡು ನೀನೊಬ್ಳೆ ಅದು ಹ್ಯಾಕ್ ಸುಖವಾಗಿರ್ತೀಯೋ ನಾನು ನೋಡ್ತೀನಿ. ಹೋಗ್ರಿ, ಹೋಗಿ. ನನ್ನ ಮಾತಿಗೆ ಕಿಮ್ಮತ್ತು ಬೆಲೆ ಇಲ್ಲ ಅಲ್ವಾ? ಯಾವ ಖುಷಿ ನೆಮ್ಮದಿಗೋಸ್ಕರ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀರೋ, ನೀವ್ ಎಲ್ಲಿ ಹೋದ್ರೂ ಅದು ನಿಮಗೆ ಸಿಕ್ಬಾರ್ದು. ಹಾಗೆ ಮಾಡ್ತೀನಿ. ನನಗೆ ನನ್ನ ಚಿರು ಮಾತು ಕೊಟ್ಟಿದ್ದಾನೆ. ನಾವು ಎಲ್ಲೇ ಹೋದ್ರೂ ಅವನು ಅವನ ಮಾತಿನ ಪ್ರಕಾರ ನಡ್ಕೋತಾನೆ. ಅವನು ನನ್ನ ಜೊತೆ ಕರ್ಕೊಂಡು ಬಂದೇ ಬರ್ತೀನಿ. ಅದೇ ನನ್ನ ಮುಂದಿನ ಗುರಿ. ನನ್ನ ಮಾತು ಕೇಳಿದ್ದಿದ್ರೆ ಇದ್ಯಾವುದೂ ಆಗ್ತಾನೆ ಇರಲಿಲ್ಲ. ಈಗ ನಿನ್ನನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿನ ನೀನೇ ತಂದ್ಕೊಂಡಿದ್ಯಾ. ಅದಕ್ಕೆ ನಾನು ಸಾರಿ ಕೇಳಲ್ಲ. ಎಲ್ಲ ನಿನ್ಗೆ ಅರ್ಥ ಆಗಲಿ. ನಿನ್ನ ಸಂಬಂಧ ಮುಗಿತಾ ಬಂತು ಅಂತ ಹೇಳೋದಕ್ಕೆ ನನಗೆ ದುಃಖ ಆದರೂ ಪರವಾಗಿಲ್ಲ. ನಿನ್ನ ವರ್ತನೆಯಿಂದ ನನಗೆ ಬೇಜಾರಾಗಿರೋದಂತೂ ಸತ್ಯ. ಮನೆ ಶಿಫ್ಟ್ ಮಾಡೋದಕ್ಕೆ ಮಾವನ ಜೊತೆ ಸೇರ್ಕೊಂಡು ಖುಷಿಯಾಗಿ ಓಡಾಡ್ತಿದ್ದೀರಾ ಅಲ್ವಾ? ಮತ್ತೆ ನನ್ನನ್ನು ಏನು ಮಾಡು ಅಂತೀರಾ? ಅವ್ರ ಮಾತು ಕೇಳದೆ ಅವ್ರ ವಿರುದ್ಧವಾಗಿ ನಡ್ಕೊಳಕ್ಕಾಗುತ್ತಾ? ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಚಿರುನ ಆ ಮನೆಗೆ ಕರ್ಕೊಂಡು ಹೋಗಕ್ ಆಗ್ತಿಲ್ಲ. ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಅವನಿಲ್ದೆ ನಾನು ಏನು ಮಾಡೋದಕ್ಕಾಗಲ್ಲ. ನೋಡಿ, ಇನ್ನು ಅರ್ಧ ಗಂಟೆಯಲ್ಲಿ ನಾವು ಈ ಮನೆ ಬಿಟ್ಟು ಹೋಗ್ತೀವಿ. ಅಲ್ಲಿಗೆ ನಮಗೂ ಆ ಮನೆಗೂ ಇರೋ ಸಂಬಂಧ ಮುಗಿದು ಹೋಗುತ್ತೆ. ಈಗ ಚಿರುನ ಹೇಗಾದರೂ ಮಾಡಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ಚಿರುನ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲದೆ ಆರತಿ ಈ ಮನೆ ಖಾಲಿ ಮಾಡೋದು ಬೇಡ ಅಂತ ಹೇಳ್ತಾ ಇದ್ಲು ಅಲ್ವಾ? ಆದರೆ ನಿನ್ನೆ ನಡೆದ ಘಟನೆ ಅವಳ ಮನಸ್ಸಲ್ಲಿ ಭಯ ಹುಟ್ಟಿಸಿದೆ. ಅದಕ್ಕೆ ಮನೆ ಖಾಲಿ ಮಾಡೋಣ ಅಂತ ಹೇಳಿದಾಳೆ. ಈಗ ಅವಳು ಮನೆ ಖಾಲಿ ಮಾಡೋಣ ಅಂತ ಹೇಳಿದ್ದು ಯಾಕೆ? ಚಿರು ಮೇಲೆ ನಿಜವಾಗಿ ಅವಳಿಗೆ ಪ್ರೀತಿ ಇಲ್ವಾ? ಇದನ್ನು ನಾವು ತಿಳ್ಕೋಬೇಕು. ಹೌದು, ಆರ್ತಿಗೆ ಚಿರು ಮೇಲೆ ತುಂಬಾ ಸೆಂಟಿಮೆಂಟ್ ಇದೆ. ಅವಳು ಚಿರುನ ಬಿಟ್ಟು ಬರಲ್ಲ.
ಆದ್ರೆ ಅಲ್ಲಿ ಬೇರೆ ಏನೋ ಡ್ರಾಮಾ ನಡೀತಿದೆ. ಹಾಗಾದರೆ ನೀವು ಆರ್ತಿನ ಫಾಲೋ ಮಾಡಿ. ಎಸ್, ಆರ್ತಿನ ಫಾಲೋ ಮಾಡಿದ್ರೆ ನಮ್ಗೇನಾದ್ರೂ ಕ್ಲೂ ಸಿಕ್ಕೇ ಸಿಗತ್ತೆ. ಮಾವ ಕಾಯ್ತಾ ಇರ್ತಾರೆ, ಬನ್ನಿ ಹೋಗೋಣ. ಇಷ್ಟೊಂದು ಭಾವುಕತೆ ಒಳ್ಳೇದಲ್ಲ ಅಮ್ಮವ್ರೆ. ಅಲ್ಲಿ ನೋಡಿ, ಈ ಮನೆ ಯಜಮಾನ ಆದರ್ಶ ಪುರುಷ, ಲೋಕದ ಅರಿವಿಲ್ದೆ ಹೇಗ್ ಮಲಗಿದಾರ ನೋಡಿ. ಅವ್ರಿಗೆ ಈ ಗತಿ ಬರೋದು ಬೇಡವಾಗಿತ್ತಲ್ವಾ? ಪ್ರಪಂಚದಲ್ಲಿ ಎಲ್ಲರೂ ಮಕ್ಕಳನ್ನ ಹೆರ್ತಾರೆ. ಕೆಲವು ಮಕ್ಕಳು ತಂದೆ ತಾಯಿಯನ್ನ ಕಳ್ಕೋತಾರೆ, ಕೆಲವರು ತಂದೆ ತಾಯಿ ಮಕ್ಕಳನ್ನ ಕಳ್ಕೋತಾರೆ. ನಾವು ಬದುಕಿದ್ದಾಗ ಎಷ್ಟು ಪ್ರೀತಿ ಕೊಟ್ವಿ, ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ವಿ ಅನ್ನೋದೇ ಮುಖ್ಯ. ಸತ್ತ ಮೇಲೆ ನೆನಪುಗಳು ಒಂದೇ ಅಮರ. ಇಷ್ಟೇ ಜೀವನ ಅಂತ ಭಾವಿಸಿ ಎಲ್ಲ ಹಗುರ ಆಗತ್ತೆ ಅಮ್ಮವ್ರೆ. ಹೋಗಿ ಹೋಗಿ ಬೇಗ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ. ಕಬೋರ್ಡ್ಗಳು ಯಾವುದೂ ಓಪನ್ ಆಗ್ತಾ ಇಲ್ಲ. ನಿನ್ನೆ ನೀವು ಬಂದು ಮನೆ ಖಾಲಿ ಮಾಡೋಣ ಅಂತ ಹೇಳಿದಾಗ್ಲೇ ನಾನು ಅನ್ಕೊಂಡೆ ಇವತ್ತು ಏನೋ ಒಂದು ಆಗತ್ತೆ ಅಂತ. ಅದಕ್ಕೆ ರಾಯರ್ ಮಂತ್ರಾಕ್ಷತೆ ತಂದಿದ್ದೀನಿ, ತಗೊಳ್ಳಿ. ಇದನ್ನ ನಿಮ್ಮ ಸೆರ್ಗ ಗಂಟು ಹಾಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ವಿಷಯ ಅಮ್ಮವ್ರೆ, ಮನೇಲಿ ಏನೇ ನಡೆದ್ರೂ ಹೆದರಬೇಡಿ. ಮನೇಲಿ ಏನೇ ಘಟನೆಗಳಾದ್ರೂ ಅದಕ್ಕೆ ಕುರುಡ್ರಾಗ್ರಿ. ಏನೇ ವಿಷಯಗಳು ನಡೆದ್ರೂ ಮೂಕ್ರಾಗ್ರಿ. ಈ ಮನೆ ಖಾಲಿ ಮಾಡೋದ್ರ ಬಗ್ಗೆ ಮಾತ್ರ ನಿಮ್ ಚಿತ್ತ ಇರಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಯಾವುದೇ ಕಾರಣಕ್ಕೂ ಚಿರು ಬಳಸ್ತಾ ಇದ್ದಿದ್ದು ಯಾವುದೇ ವಸ್ತುನೂ ಅಲ್ಲಿಗೆ ತರಬೇಡಿ. ನನಗೆ ನಿಮ್ಮ ಸಂಕಟ ಅರ್ಥ ಆಗತ್ತೆ ಅಮ್ಮೋರೆ, ಆದರೆ ನಮ್ಮೆಲ್ಲರೂ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಅಷ್ಟೇ ಅಲ್ಲ, ತೋಟದಲ್ಲಿರೋ ಚಿರು ಅಸ್ಥಿ ಕೂಡ ನೀವು ಆ ಮನೆಗೆ ತರೋ ಹಾಗಿಲ್ಲ. ಅಸ್ಥಿ ಇನ್ನೂ ಜೀವಂತವಾಗಿದೆಯಾ? ಚಿರುನ ಮನೆಗೆ ಕರ್ಕೊಂಡು ಬರೋದಕ್ಕೆ ದಾರಿ ಹಾಳಾದವರು ಮತ್ತೆ ಎಲ್ಲಿ ಬಚ್ಚಿಟ್ಟಿದ್ದೀರೋ ಏನೋ. ಮಾತಗಿ ಆರ್ತಿ, ನೀವಿಬ್ರು ಸೇರ್ಕೊಂಡು ಇಷ್ಟೊಂದು ಆಟ ಆಡ್ತಾ ಇದ್ದೀರಾ. ಅದಕ್ಕೆ ನಾ ಆರ್ತಿ ಶ್ರಾದ್ದ ಕಾರ್ಯ ನಿಲ್ಲಿಸಿದ್ದು ಚಿರು ಅಸ್ಥಿ ವಿಸರ್ಜನೆ ಆಗದೆ ಇರೋದಕ್ಕೆ. ಚಿರು ಇನ್ನೂ ನಮ್ಮ ಜೊತೆ ಇರೋದು. ಹೇಗಾದರೂ ಮಾಡಿ ಚಿರು ಅಸ್ಥಿನ ಹೊಸ ಮನೆಗೆ ತಗೊಂಡು ಹೋಗ್ಬೇಕು.
ರಾಯರೇ, ನನಗೆ ಬುದ್ಧಿ ಬಂದಾಗಿಂದ ನೀವೇ ನನ್ನ ದಾರಿ ಅಂತ ನಂಬಿದ್ದೀನಿ. ನನ್ನ ಕಾಡಲ್ಲಿದ್ರು ನಾಡಲ್ಲಿದ್ರು ನೀವೇ ನನ್ನನ್ನು ಕೈ ಹಿಡಿದು ನಡೆಸಿದ್ದೀರ. ನನಗೆ ಗೊತ್ತು, ಇಲ್ಲಿವರೆಗೂ ಏನೆಲ್ಲ ನಡೆದಿದ್ಯೋ ಅದಕ್ಕೆಲ್ಲ ಕಾರಣ ನಾನೇ. ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ನನಗೊಂದೇ ಒಂದು ಅವಕಾಶ ಮಾಡಿಕೊಡಿ. ಇನ್ನು ಮುಂದೆ ಎಲ್ಲನೂ ಒಳ್ಳೇದಾಗುತ್ತೆ ಅನ್ನೋ ಭರವಸೆಯಲ್ಲಿದ್ದೀನಿ. ಶ್ರೀ ಪೂರ್ಣಬೋಧ ಗುರುತೀರ್ಥ ಅಯೋಬ್ಧಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶನ್ ಪೂರ್ವೋತ್ತರ ಮಿತ ತರಂಗ ಚಹತ್ ಸುಹಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜ ಲಗ್ನ. ಅಕ್ಕ, ಭವಾನಿ ಅಕ್ಕ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ಎಲ್ಲಿಗೆ ಹೋದ್ಲು? ಭವಾನಿ ಅಕ್ಕ, 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 ಭವಾನಿ ಅಕ್ಕ. ವಾಶ್ರೂಮಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಎಲ್ಲಿ ಹೋಗಿರ್ಬೋದು? ಮೋಸ್ಟ್ಲಿ ಚೈತ್ರ ರೂಮಿಗೆ ಏನಾದರೂ ಹೋಗಿರ್ಬೇಕು ಅನ್ಸುತ್ತೆ. ಅಲ್ಲೇ ಹೋಗಿ ನೋಡ್ತೀನಿ. ಇಷ್ಟುದ್ದ ಹೂವು ಭವಾನಿ ಅಕ್ಕನ ರೂಮಲ್ಲಿ ಹೇಗೆ ಬಂತು?